ಮಿತ್ರರೇ ನಮಸ್ಕಾರ. ಮಿತ್ರರೇ, ಕತರ್ ದೇಶದ ಎಮೇರ್ ಭಾರತಕ್ಕೆ ಭೇಟಿ ಕೊಟ್ಟಿದ್ದು, ಅವರನ್ನು ನರೇಂದ್ರ ಮೋದಿಯವರು ತನ್ನೆಲ್ಲ ಪ್ರೋಟೋಕಾಲನ್ನು ಮುರಿದು ವೆಲ್ಕಮ್ ಮಾಡಿದ್ದು, ಇದರ ಹಿಂದಿನ ಉದ್ದೇಶ ಎಲ್ಲವುದನ್ನು ನಿಮಗೆ ಹಿಂದೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಮಿತ್ರರೇ, ನರೇಂದ್ರ ಮೋದಿಯವರು ಇಂಥದ್ದೇನೋ ಮಾಡಿದ್ರೆ ನಮ್ಮ ದೇಶದಲ್ಲಿ ರಾಜಕಾರಣ ಆಗದೇ ಇರುತ್ತಾ? ಅದರಲ್ಲಿ ಸಹಜವಾಗಿ ರಾಜಕೀಯ ಮಧ್ಯಪ್ರವೇಶ ಮಾಡಿಯೇ ಮಾಡುತ್ತೆ. ಯಾಕೆಂದರೆ ನಮ್ಮ ರಾಜಕಾರಣಿಗಳು ಕಾಯ್ತಾ ಇರ್ತಾರೆ ಎಲ್ಲಿ ರಾಜಕೀಯ ಮಾಡೋದು ಅಂತ. ಈಗ ನರೇಂದ್ರ ಮೋದಿಯವರ ಈ ನಡೆಯ ಬಗ್ಗೆ ವಿಪಕ್ಷಗಳು ವಿಪರೀತವಾಗಿ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ದಾವೆ. ಒಬ್ಬೊಬ್ಬರು ಒಂದೊಂದು ಗನಂಧಾರಿ ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಕೆಲ ನಾಯಕರ ಆರೋಪ ಏನು ಕೇಳಿದ್ರೆ, ನರೇಂದ್ರ ಮೋದಿಯವರು ಶ್ರೀಮಂತ ಮುಸ್ಲಿಮರಾದರೆ ಅವರನ್ನು ತಬ್ಬಿಕೊಳ್ತಾರೆ, ಭಾರತೀಯ ಬಡ ಮುಸ್ಲಿಮರನ್ನು ದೂರ ತಳ್ತಾರೆ, ಅವ್ರ ಹತ್ರಕ್ಕೂ ಕೂಡ ನರೇಂದ್ರ ಮೋದಿಯವರು ಸುಳಿಯೋದಿಲ್ಲ ಅಂತ ಹೀಗೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ಮಿತ್ರರೇ, ಹಾಗಾದರೆ ನಿಜವಾಗ್ಲೂ ನರೇಂದ್ರ ಮೋದಿಯವರು ಮುಸ್ಲಿಮರ ದ್ವೇಷಿನ? ಭಾರತದಲ್ಲಿ ನರೇಂದ್ರ ಮೋದಿಯವರು ಮುಸ್ಲಿಮರನ್ನು ತಬ್ಬಿಕೊಳ್ಳೋದಕ್ಕೆ ಮುಸ್ಲಿಮರು ನರೇಂದ್ರ ಮೋದಿಯವರ ಹತ್ರ ಹೋಗ್ತಾರಾ? ಇದು ಈಗಿರುವಂಥ ಪ್ರಶ್ನೆ. ನನಗೆ ಈ ಪ್ರಶ್ನೆ ಉದ್ಭವಿಸ್ತು. ಯಾಕೆಂದರೆ ಈಗ ದೊಡ್ಡ ದೊಡ್ಡ ನಾಯಕರು ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರಲ್ಲ. ಮೋದಿಯವರು ಕತರ್ನ ರಾಜನನ್ನು ತಬ್ಬಿಕೊಂಡಿದ್ದೇ ತಪ್ಪು, ಭಾರತೀಯ ಮುಸ್ಲಿಮರನ್ನು ಮೋದಿ ದೂರ ಇಡ್ತಾರೆ, ಶ್ರೀಮಂತರಾದ ಕಾರಣದಿಂದಾಗಿ ಕತರ್ನ ರಾಜನಿಗೆ ಅಷ್ಟೆಲ್ಲ ಮರ್ಯಾದೆ ಕೊಡ್ತಾ ಇದ್ದಾರೆ, ಹೀಗೆಲ್ಲ ಆರೋಪ ಮಾಡ್ತಾ ಇದ್ದಾರಲ್ಲ. ಇದರಲ್ಲಿ ಸತ್ಯ ಎಷ್ಟು? ಕತರ್ನ ರಾಜ ನರೇಂದ್ರ ಮೋದಿಯವರ ಜೊತೆಗೆ ಯಾವ ರೀತಿಯ ರಿಲೇಷನ್ಶಿಪ್ಪನ್ನು ಇಟ್ಕೊಂಡಿದ್ದಾರೆ? ಭಾರತೀಯ ಬಹುಸಂಖ್ಯೆಯ ಮುಸ್ಲಿಮರು ನರೇಂದ್ರ ಮೋದಿಯವರನ್ನು ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೆ? ಚಿಕ್ಕದಾಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಕತರ್ನ ಎಮೇರ್ ತನ್ನ ಟೀಮ್ನೊಂದಿಗೆ ಭಾರತ ಪ್ರವಾಸವನ್ನು ಕೈಗೊಂಡಿದ್ದರು. ಭಾರತದಲ್ಲಿ ಒಂದಷ್ಟು ಹೂಡಿಕೆ ಇತ್ತು, ಮತ್ತೊಂದಷ್ಟು ಒಪ್ಪಂದಗಳಿದ್ವು. ಇದೆಲ್ಲ ಕಾರಣಕ್ಕೋಸ್ಕರವಾಗಿ ಅವರು ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಸ್ವತಃ ನರೇಂದ್ರ ಮೋದಿ ಅವರು ಏರ್ಪೋರ್ಟ್ಗೆ ಹೋಗಿ ಕತರ್ನ ಎಮೇರ್ ಅವರನ್ನು ಸ್ವಾಗತಿಸಿದರು. ಮಿತ್ರರೇ, ಇಂತಹ ದೃಶ್ಯಗಳು ಬಹಳ ಕಡಿಮೆ ಸಿಗ್ತವೆ. ಯಾಕೆಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೆ, ಭಾರತಕ್ಕೆ ಯಾವುದೇ ವಿದೇಶಿ ನಾಯಕರು ಬಂದರೂ ಕೂಡ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ನಮ್ಮದೇ ಆದಂಥ ಒಂದು ಪ್ರೋಟೋಕಾಲ್ ಇರುತ್ತೆ. ಸಾಮಾನ್ಯವಾಗಿ ಹೆಚ್ಚು ಅಂತಂದರೆ ವಿದೇಶಾಂಗ ಸಚಿವರು ಹೋಗಿ ಅವರನ್ನು ವೆಲ್ಕಮ್ ಮಾಡ್ತಾರೆ. ನರೇಂದ್ರ ಮೋದಿಯವರು ಹೋದಂತಹ ಉದಾಹರಣೆಗಳು ತೀರ ಕಡಿಮೆ. ಹಿಂದಾಗೇ ಇಲ್ವಾ? ಆಗಿದೆ. ಒಬಾಮಾ ಬಂದಾಗಲೂ ನರೇಂದ್ರ ಮೋದಿ ಅವರು ರಿಸೀವ್ ಮಾಡಿದರು, ಟ್ರಂಪ್ ಬಂದಾಗಲೂ ಮಾಡಿದರು, ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಬಂದಂತಹ ಸಂದರ್ಭದಲ್ಲೂ ಮೋದಿ ಏರ್ಪೋರ್ಟ್ಗೆ ಹೋಗಿ ಅವರನ್ನು ರಿಸೀವ್ ಮಾಡ್ಕೊಂಡಿದ್ರು. ಹಾಗೆ ನೆತನ್ಯಾಹು ಬಂದಂತಹ ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿ ಏರ್ಪೋರ್ಟ್ಗೆ ಹೋಗಿದ್ರು. ಇಂತಹ ಅನೇಕ ಉದಾಹರಣೆಗಳಿದೆ. ಅಷ್ಟೇ ಏಕೆ, ಪಕ್ಕದ ಬಾಂಗ್ಲಾದೇಶದ ಶೇಖ್ ಹಸೀನಾ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲೂ ಕೂಡ 2018ರಲ್ಲಿ ನರೇಂದ್ರ ಮೋದಿ ಅವರು ಏರ್ಪೋರ್ಟ್ಗೆ ಹೋಗಿ ಅವರನ್ನು ಸ್ವಾಗತಿಸಿದ್ರು. ಅಂದರೆ ಬಂದಂತಹ ನಾಯಕರಿಂದ ಭಾರತಕ್ಕೇನೋ ಲಾಭ ಆಗುತ್ತೆ ಅಂತಂದರೆ ನರೇಂದ್ರ ಮೋದಿ ಅವರು ಆ ಕೆಲಸ ಮಾಡ್ತಾರೆ. ಈಗಲೂ ಕತರ್ನ ಎಮೇರ್ ಭಾರತಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಎಲ್ಲ ಪ್ರೋಟೋಕಾಲನ್ನು ಬದಿಗೊತ್ತಿ ಕತರ್ನ ಎಮೇರನ್ನು ಸ್ವಾಗತಿಸಿದ್ರು. ಇದರ ಹಿಂದಿನ ಉದ್ದೇಶವನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ಕತರ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಆದಂತಹ ದೇಶ ಅಂತ. ಆದರೆ ಇದರಲ್ಲಿ ರಾಜಕೀಯ ಹುಡುಕಿದಂತಹ ವಿಪಕ್ಷಗಳು ನರೇಂದ್ರ ಮೋದಿ ಅವರ ನಡೆಯನ್ನು ಟೀಕಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ವಕ್ತಾರರಿಂದ ಹಿಡಿದು ಅಸಾದುದ್ದೀನ್ ಓವೈಸಿ ಪಕ್ಷದ ನಾಯಕರವರೆಗೂ ಕೂಡ ಎಲ್ಲರೂ ಮೋದಿಯ ನಡೆಯನ್ನು ಟೀಕಿಸ್ತಾ ಇದ್ದಾರೆ. ಸುಪ್ರಿಯಾ ಶಿಣೇತ್ ಅಂತ ಕಾಂಗ್ರೆಸ್ನ ವಕ್ತಾರರೊಬ್ಬರು ಇದ್ದಾರೆ. ಈ ಮಹಾನ್ ಪ್ರತಿಭೆಯ ಪರಿಚಯವನ್ನು ನಾನೇನು ನಿಮಗೆ ಮಾಡಿಕೊಡ್ಬೇಕಾಗಿಲ್ಲ. ಹಾಗಾಗಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇರ್ತಾರೆ. ಕಾಂಗ್ರೆಸ್ನ ನಡೆಯನ್ನು ಸಮರ್ಥಿಸಿಕೊಳ್ಳುವಂತಹ ಭರಾಟೆಯಲ್ಲಿ ಅಸಂಬದ್ಧ ಇವರ ಪ್ರಲಾಪಗಳು ಸಾಕಷ್ಟು ವೈರಲ್ ಆಗ್ತಾ ಇರುತ್ತೆ. ಅಂತಹ ಸುಪ್ರಿಯಾ ಶಿಣೇತ್ ಕೂಡ ಈಗ ನರೇಂದ್ರ ಮೋದಿ ಅವರ ಈ ನಡೆಯನ್ನು ಟೀಕಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಬಿ.ವಿ. ಶ್ರೀನಿವಾಸ್ ಅನ್ನುವಂತಹ ಕಾಂಗ್ರೆಸ್ ನಾಯಕ, ಇವರೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನರೇಂದ್ರ ಮೋದಿ ಅವರು ಶ್ರೀಮಂತ ಮುಸ್ಲಿಮರಾದ್ರೆ ಅವರನ್ನ ತಬ್ಬಿಕೊಳ್ತಾರೆ, ಅದೇ ಬಡವರಾದ್ರೆ ಅವರನ್ನ ದೂರ ತಳ್ತಾರೆ ಅಂತ ಇವ್ರದ್ದೊಂದು ಆರೋಪ. ಇನ್ನೊಂದು ಕಡೆ ಅಸಾದುದ್ದೀನ್ ಓವೈಸಿ ಪಕ್ಷದ ವಾರಿಸ್ ಪಠಾಣ್ ಇವರು ಹೇಳ್ತಾರೆ, ನರೇಂದ್ರ ಮೋದಿ ಅವರಿಗೆ ವಿದೇಶಿ ಮುಸ್ಲಿಮರು ಅಂತಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ, ಅವರನ್ನ ಇವರು ಸಹೋದರನಾಗಿ ಸ್ವೀಕರಿಸುವುದಕ್ಕೆ ರೆಡಿ ಇದ್ದಾರೆ. ಯಾಕೆಂದ್ರೆ ಅವ್ರ ಬಳಿಯಲ್ಲಿ ದುಡ್ಡಿದೆ. ನರೇಂದ್ರ ಮೋದಿ ಅವರಿಗೆ ಶ್ರೀಮಂತ ಮುಸ್ಲಿಮರನ್ನು ಕಂಡ್ರೆ ಬಹಳ ಇಷ್ಟ ಆಗುತ್ತೆ. ಅದೇ ನಮ್ಮ ದೇಶದಲ್ಲಿರುವಂತಹ ಮುಸ್ಲಿಮರ ಹತ್ರಕ್ಕೂ ಕೂಡ ನರೇಂದ್ರ ಮೋದಿ ಅವರು ಸುಳಿಯೋದಿಲ್ಲ. ಮಿತ್ರರೇ, ನನಗೆ ಅರ್ಥ ಆಗದೆ ಇರುವಂತಹದ್ದು ಒಂದೇ ವಿಚಾರ. ಕತರ್ನ ಎಮೇರ್ನ ಬಳಿಯಲ್ಲಿ ಸಾಕಷ್ಟು ದುಡ್ಡಿದೆ, ಆತನ ಬಳಿಯಲ್ಲಿ ದೌಲತ್ತಿದೆ, ಎಲ್ಲವುದನ್ನು ಒಪ್ಕೊಳ್ಳೋಣ. ಆತ ಏನು ನರೇಂದ್ರ ಮೋದಿ ಅವರಿಗೆ ದಾನ ಕೊಡ್ತಾನ? ನರೇಂದ್ರ ಮೋದಿ ಅವರು ಹೋಗಿ ತಬ್ಕೊಂಡ್ರೆ ಏನಿಲ್ಲ ತಾನೆ. ನರೇಂದ್ರ ಮೋದಿ ಅವರು ಏನೇ ಮಾಡಿದ್ರೂ ಕೂಡ ಭಾರತದ ಹಿತದೃಷ್ಟಿಯಿಂದ ಮಾಡಿರ್ತಾರೆ. ಆತ ಬಂದು ಭಾರತದಲ್ಲಿ ಇನ್ವೆಸ್ಟ್ ಮಾಡಲಿ ಅಥವಾ ಕತರ್ ಜೊತೆಗಿನ ವ್ಯಾಪಾರದಿಂದ ಭಾರತಕ್ಕೆ ಲಾಭ ಆಗಲಿ, ಇಂತಹ ಉದ್ದೇಶಗಳು ನರೇಂದ್ರ ಮೋದಿ ಅವರಿಗೆ ಇರುತ್ತೆ ವಿನಃ ನರೇಂದ್ರ ಮೋದಿ ಅವರಿಗೆ ಪರ್ಸನಲಿ ಏನು ಲಾಭ ಆಗುತ್ತೆ ಹೇಳಿ? ಎರಡನೇದಾಗಿ ಇವರು ವಾದಕ್ಕೆ ಬಂದ್ಬಿಡೋಣ. ಈಗೇನು ವಿಪಕ್ಷ ನಾಯಕರು ಬೊಬ್ಬೆ ಹಾಕ್ತಾ ಇದಾರಲ್ಲ, ನರೇಂದ್ರ ಮೋದಿ ಅವರು ವಿದೇಶಿ ಮುಸ್ಲಿಮರಿಗೆ ಪ್ರೀತಿ ತೋರಿಸ್ತಾರೆ, ಗೌರವ ಕೊಡ್ತಾರೆ, ಅವರಿಗೆ ಸ್ಪೆಷಲ್ ಆದಂತಹ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ, ಅದೇ ಭಾರತದ ಮುಸ್ಲಿಮರಿಗೆ ನರೇಂದ್ರ ಮೋದಿ ಅವರು ಹತ್ರಕ್ಕೂ ಸುಳಿಯೋದಕ್ಕೆ ಬಿಡೋದಿಲ್ಲ, ಹೀಗಂತ ಆರೋಪ ಮಾಡ್ತಾ ಇದಾರಲ್ಲ. ಇದರ ಸತ್ಯಾಸತ್ಯತೆಗೆ ಬಂದ್ಬಿಡೋಣ. ಈಗ ನರೇಂದ್ರ ಮೋದಿ ಅವರಿಗೆ ಭಾರತದ ಮುಸ್ಲಿಮರನ್ನ ಕಂಡ್ರೆ ಆಗೋದಿಲ್ಲ ಅನ್ನೋದಕ್ಕೆ ಮುಂಚೆ ಭಾರತದಲ್ಲಿರುವಂತಹ ಮುಸ್ಲಿಮರು ನರೇಂದ್ರ ಮೋದಿ ಅವರನ್ನ ಯಾವ ರೀತಿಯಾಗಿ ಸ್ವೀಕರಿಸಿದ್ದಾರೆ ಈ ಪ್ರಶ್ನೆಯನ್ನು ಕೇಳಬೇಕಲ್ವಾ? ಯಾಕೆ ಈ ಪ್ರಶ್ನೆ ಬರುತ್ತೆ ಕೇಳಿದ್ರೆ, ಈ ದೇಶದಲ್ಲಿ ಎಲ್ಲೇ ಚುನಾವಣೆ ಆಗಲಿ ನರೇಂದ್ರ ಮೋದಿ ಅವರಿಗೆ ಮುಸ್ಲಿಮರು ವೋಟ್ ಹಾಕ್ತಾರ ಅಥವಾ ಬಿಜೆಪಿ ಪಕ್ಷಕ್ಕೆ ಮುಸ್ಲಿಮರು ವೋಟ್ ಹಾಕ್ತಾರ? ಒಂದು 2-3% ಇರಬಹುದಪ್ಪ. ಉಳಿದಂತೆ ಬಹುಸಂಖ್ಯಾತ ಮುಸ್ಲಿಮರು ಅಂದರೆ 90-95% ಮುಸ್ಲಿಮರು ಬಿಜೆಪಿಯನ್ನು ಸೋಲಿಸಬೇಕು ಅಂತಲೇ ಒಗ್ಗಟ್ಟಾಗಿ ಇನ್ನೊಂದು ಪಕ್ಷಕ್ಕೆ ಮತ ಹಾಕ್ತಾರೆ. ನಿಮಗೆ ಅನೇಕ ಉದಾಹರಣೆಯನ್ನು ಕೊಡಬಹುದು. ಕರ್ನಾಟಕದಲ್ಲಿ 2023ರಲ್ಲಿ ಚುನಾವಣೆ ಆಯ್ತಪ್ಪ.
ಒಂದೇ ಒಂದು ಊಹಾಪೋಹದ ಸುದ್ದಿ ಹರಿದಾಡಿತು. ಒಂದು ವೇಳೆ ಚುನಾವಣೆಯಲ್ಲಿ ಬಿಜೆಪಿಗೆ ಬಹುಮತ ಬಂದಿಲ್ಲ, ಹೀಗಾದ ಪಕ್ಷದಲ್ಲಿ JDSನವರು ಬಿಜೆಪಿ ಜೊತೆಗೆ ಸೇರಿಕೊಳ್ತಾರೆ, JDS ಬಿಜೆಪಿಯ ಬಿ ಟೀಮ್, ಹೀಗಂತ ಒಂದು ಪ್ರಚಾರ ಮಾಡಲಾಯಿತು. ಇದರಿಂದ ಏನಾಯಿತು, ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನುವಂಥ ಒಂದೇ ಕಾರಣಕ್ಕೋಸ್ಕರವಾಗಿ ಮುಸ್ಲಿಮರು ಒಗ್ಗಟ್ಟಾಗಿ ಸರಿಸುಮಾರು ಒಂದು ಅಂಕಿಅಂಶದ ಪ್ರಕಾರ 90% ಕರ್ನಾಟಕದ ಮುಸ್ಲಿಮರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಯಾವಾಗ? 2023ರಲ್ಲಿ. ಅಂದರೆ ಬಿಜೆಪಿಯನ್ನು ಸೋಲಿಸೋದೇ ಇವರ ಮೂಲ ಉದ್ದೇಶ ಆಗಿರುತ್ತೆ. ನರೇಂದ್ರ ಮೋದಿ ಅವರಿಗೆ ಅಧಿಕಾರ ಸಿಗಬೇಕು ಅಂತ ಯಾವ ಮುಸ್ಲಿಮರು ವೋಟ್ ಹಾಕಿಲ್ಲ. ಬಿಜೆಪಿಯವರನ್ನ ಹಾಗೂ ನರೇಂದ್ರ ಮೋದಿ ಅವರನ್ನ ಅಧಿಕಾರದಿಂದ ದೂರ ಇಡುವಂತಹದ್ದೇ ಭಾರತದ ಮುಸ್ಲಿಮರ ಮೂಲ ಉದ್ದೇಶವಾಗಿದ್ದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಮುಸ್ಲಿಮರಿಗೆ ಪ್ರೀತಿ ತೋರಿಸೋದಕ್ಕಾದರೂ ಹೇಗೆ ಸಾಧ್ಯ? ಮುಸ್ಲಿಮರನ್ನು ತಬ್ಬಿಕೊಂಡು ಭಾರತದಲ್ಲಿರುವ ಮುಸ್ಲಿಂ ನಾಯಕರು ನನಗೆ ಬಹಳ ಆತ್ಮೀಯರು ಅಂತ ಹೇಗೆ ತೋರಿಸ್ಕೊಳ್ಳೋದಕ್ಕೆ ಸಾಧ್ಯ? ಯೋಚನೆ ಮಾಡಿ. ಈಗ ಅಸಾದುದ್ದೀನ್ ಓವೈಸಿ ಪಕ್ಷದ ನಾಯಕರು ಹೇಳ್ತಾ ಇದ್ದಾರಲ್ಲ, ಭಾರತದ ಮುಸ್ಲಿಮರನ್ನ ಮೋದಿ ದ್ವೇಷ ಮಾಡ್ತಾರೆ ಅಂತ. ಅಸಾದುದ್ದೀನ್ ಓವೈಸಿ ನರೇಂದ್ರ ಮೋದಿಯನ್ನು ಯಾವ ರೀತಿಯಾಗಿ ಟೀಕಿಸ್ತಾರೆ? ನರೇಂದ್ರ ಮೋದಿ ಅವರ ಸರ್ಕಾರದ ಜೊತೆಗೆ ಯಾವತ್ತಾರು ನಿಂತ್ಕೊಂಡಿದ್ದಾರಾ? ಒಂದು ಉದಾಹರಣೆಯನ್ನು ಕೊಟ್ಟುಬಿಡಿ. ಸಾಧ್ಯ ಇದೆಯಾ? ಅದೇ ಇನ್ನೊಂದು ಆಂಗಲ್ನಲ್ಲಿ ನೋಡಿ. ನರೇಂದ್ರ ಮೋದಿ ಅವರು ಈ ದೇಶದ ಚುಕ್ಕಾಣಿಯನ್ನು ಹಿಡಿದು ಸರಿಸುಮಾರು 11 ವರ್ಷ ಆಗ್ತಾ ಬಂತು. ಈ 11 ವರ್ಷದ ಅವಧಿಯಲ್ಲಿ ನರೇಂದ್ರ ಮೋದಿ ಅವರು ಯಾವುದಾದ್ರೂ ಯೋಜನೆಯಲ್ಲಿ ಮುಸ್ಲಿಮರನ್ನು ಹೊರಗಿಟ್ಟಿದ್ದಾರಾ? ಅದು ಜನ್ಧನ್ ಖಾತೆಯಿಂದ ಹಿಡಿದು PM ಆವಾಸ್ ಯೋಜನೆಯವರೆಗೂ ಕೂಡ ಮುಸ್ಲಿಮರು ಅನ್ನುವ ಕಾರಣಕ್ಕಾಗಿ ಯಾರಾದರೂ ಆ ಯೋಜನೆಯಿಂದ ವಂಚಿತರಾಗಿದ್ದಾರಾ? ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್. ನರೇಂದ್ರ ಮೋದಿ ಅವರು ಇದೇ ಮಂತ್ರವನ್ನು ಪಠಿಸ್ತಾ ಇದ್ದಾರೆ. ಹಾಗೆ ಮೋದಿ ಅವರು ಬೇರೆ ದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ, ಭಾಷಣ ಮಾಡುವಂತಹ ಸಂದರ್ಭದಲ್ಲಿ 140 ಕೋಟಿ ಭಾರತೀಯರು ಅಂತ ಹೇಳ್ತಾರೆ ಹೊರತು ಬಿಜೆಪಿಗೆ ಮತ ಹಾಕದಂತಹ ಭಾರತೀಯರು ಅಂತ ಎಂದಾದರೂ ಹೇಳಿದಾರಾ? ಅಥವಾ ಭಾರತದಲ್ಲಿರುವಂತಹ ಮುಸ್ಲಿಮರ ಜನಸಂಖ್ಯೆಯನ್ನು ಲೆಕ್ಕದಿಂದ ಕಳೆದು ಕೇವಲ 120 ಕೋಟಿ ಭಾರತೀಯರು ಅಂತ ನರೇಂದ್ರ ಮೋದಿ ಅವರೆಲ್ಲರೂ ಹೇಳಿದಾರಾ? ಇಲ್ಲ ತಾನೇ. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಆದರೆ ಆ ಸಮುದಾಯ ಈಗಲೂ ಕೂಡ ನರೇಂದ್ರ ಮೋದಿ ಅವರನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಅವರು ಮುಸ್ಲಿಂ ಸಮುದಾಯದ ದ್ವೇಷಿಗಳು ಅಂತ ಇದೇ ನಾಯಕರು ಮಾಡಿಟ್ಟಿದ್ದಾರೆ. ಆ ಇಡೀ ಸಮುದಾಯ ಒಂದು ಪಕ್ಷದ ವಿರುದ್ಧ ತಿರುಗಿ ಬೀಳೋದಕ್ಕೆ ಅಥವಾ ಅವರ ವಿರುದ್ಧ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಈ ಎಲ್ಲ ನಾಯಕರುಗಳು ಕೂಡ ಕಾರಣ. ಈಗೇನು ಮಾತನಾಡ್ತಾ ಇದ್ದಾರಲ್ಲ ಅವರೆಲ್ಲರೂ ಕೂಡ. ಯಾಕೆಂದ್ರೆ ಅವರೇನಾದರೂ ಬಿಜೆಪಿ ಜೊತೆಗೆ ನಿಂತ್ಕೊಂಡಿದ್ದೆ ಆದರೆ ಇವರು ಬೇಳೆ ಬೇಯೋದಿಲ್ಲ, ಇವರಿಗೆ ಸ್ಥಾನಮಾನ ಇಲ್ಲ. ಈ ವಾರಿಸ್ ಪಠಾಣ್ ಇರಬಹುದು, ಅಸಾದುದ್ದೀನ್ ಓವೈಸಿ ಇರಬಹುದು, ಇವರೆಲ್ಲರೂ ಮಾಡೋದೇನನ್ನ ಬಿಜೆಪಿಯ ವಿರುದ್ಧ ದ್ವೇಷ ಭಾಷಣವನ್ನು ಮಾಡೋದು, RSS ವಿರುದ್ಧ ಕಿಡಿಕಾರುವಂಥದ್ದು, ಹಿಂದೂಗಳ ವಿರುದ್ಧ ದ್ವೇಷ ಭಾಷಣವನ್ನು ಮಾಡುವಂಥದ್ದು. ಈ ಮೂಲಕವಾಗಿ ಮುಸ್ಲಿಮರಲ್ಲಿ ಆ ಎಲ್ಲ ಸಮುದಾಯ, ಆ ಒಂದು ವರ್ಗದ ವಿರುದ್ಧವಾಗಿ ದ್ವೇಷವನ್ನು ಬೆಳೆಸಿ ತಮ್ಮ ರಾಜಕೀಯ ಬೆಳೆಯನ್ನು ಬೇಯಿಸಿಕೊಳ್ಳುವಂಥದ್ದು. ಒಂದು ವೇಳೆ ಬಿಜೆಪಿ, RSS, ನರೇಂದ್ರ ಮೋದಿ, ಹಿಂದುತ್ವ ಇದು ಯಾವ ವಿಚಾರಗಳು ಇಲ್ಲದೆ ಹೋದ್ರೆ ಈ ಅಸಾದುದ್ದೀನ್ ಓವೈಸಿ ಅಂತಹ ನಾಯಕರ ಪ್ರಸ್ತುತತೆಯೇ ಈ ದೇಶದಲ್ಲಿ ಇರೋದಿಲ್ಲ. ಹೀಗಾಗಿ ನರೇಂದ್ರ ಮೋದಿ ಅವರು ಕತರ್ ದೇಶದ ರಾಜನಿಗೆ ಗೌರವವನ್ನು ಕೊಟ್ಟರೂ ಕೂಡ ನಮ್ಮ ದೇಶದಲ್ಲಿ ರಾಜಕಾರಣ ಆಗುತ್ತೆ. ಅಷ್ಟಕ್ಕೂ ಮಿತ್ರರೇ, ಕತರ್ ದೇಶ ಇದೆಯಲ್ಲ, ಅವ್ರು ಯಾವತ್ತೂ ಭಾರತದ ಪ್ರಧಾನಿಯನ್ನು ಹಾಗೆ ನೋಡಿಲ್ಲ. ನರೇಂದ್ರ ಮೋದಿ ಅವರು ಹಿಂದುತ್ವವನ್ನು ಪ್ರಚಾರ ಮಾಡ್ತಾರೆ, ನರೇಂದ್ರ ಮೋದಿ ಅವರು ಒಬ್ಬ ಹಿಂದುತ್ವದ ನಾಯಕ, ಭಾರತದಲ್ಲಿರುವ ಮುಸ್ಲಿಮರನ್ನು ದ್ವೇಷ ಮಾಡ್ತಾರೆ, ಅವ್ರು ಯಾವತ್ತೂ ಅಂದುಕೊಂಡಿಲ್ಲ. ಯಾವುದೋ ಒಂದು ಸಮಯದಲ್ಲಿ ನೂಪುರ್ ಶರ್ಮಾ ವಿವಾದ ಆದಂತಹ ಸಂದರ್ಭದಲ್ಲಿ ಅವರು ಸ್ವಲ್ಪ ಕಿಡಿಕಾರಿದ್ರು, ಭಾರತದ ಮೇಲೆ ಒತ್ತಡ ಹಾಕುವಂಥ ಪ್ರಯತ್ನ ಮಾಡಿದ್ರು. ಅದನ್ನು ಹೊರತುಪಡಿಸಿದ್ರೆ ಕತರ್ ಯಾವತ್ತೂ ಕೂಡ ಭಾರತದ ಆಂತರಿಕ ವಿಚಾರದಲ್ಲಿ ಮೂಗು ತೂರಿಸಿಯೇ ಇಲ್ಲ. ಬದಲಾಗಿ ನರೇಂದ್ರ ಮೋದಿ ಅವರ ಸರ್ಕಾರದ ಜೊತೆಗೆ ದೊಡ್ಡ ದೊಡ್ಡ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಕತರ್ ಕೂಡ ಒಂದು ಇಸ್ಲಾಮಿಕ್ ರಾಷ್ಟ್ರ, ಇಸ್ಲಾಮಿಕ್ ಸಿದ್ಧಾಂತವನ್ನು ಬಹಳ ಕಟ್ಟುನಿಟ್ಟಾಗಿ ಪಾಲಿಸುವಂತಹ ದೇಶವೂ ಕೂಡ ಹೌದು. ನರೇಂದ್ರ ಮೋದಿ ಮುಸ್ಲಿಂ ವಿರೋಧಿ ಅಂತ ಆಗಿದ್ರೆ ಕತರ್ನ ಎಮೇರ್ ಕೂಡ ನರೇಂದ್ರ ಮೋದಿ ಅವರ ಜೊತೆಗೆ ಒಂದು ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡ್ತಾ ಇದ್ರು. ಮಿತ್ರರೇ, ಹಿಂದೊಮ್ಮೆ ನಿಮಗೆ ಹೇಳಿದ್ದೆ, ಭಾರತ ಮತ್ತು ಕತರ್ ನಡುವೆ ದೊಡ್ಡದಾದಂತಹ ನ್ಯಾಚುರಲ್ ಗ್ಯಾಸ್ ಒಪ್ಪಂದ ಇದೆ. ಭಾರತ ಕತರ್ನಿಂದ ಸರಿಸುಮಾರು ತನಗೆ ಬೇಕಾದಂತಹ 48% ನ್ಯಾಚುರಲ್ ಗ್ಯಾಸ್ ಅನ್ನ, ಅಂದ್ರೆ LNG ಅನ್ನ ಕತರ್ನಿಂದ ತರಿಸ್ಕೊಳ್ಳುತ್ತೆ. ಮುಂದಿನ 20 ವರ್ಷಗಳ ಕಾಲ ನಾವು ನಿರಂತರವಾಗಿ ಈ LNG ಅನ್ನು ಪೂರೈಕೆ ಮಾಡ್ತೀವಿ ಅಂತ ಕತರ್ ಭಾರತದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. $78 ಬಿಲಿಯನ್ ಮೊತ್ತದ ಈ ಒಪ್ಪಂದದಲ್ಲಿ ಭಾರತಕ್ಕೆ ಸರಿಸುಮಾರು $6 ಬಿಲಿಯನ್ ಮೊತ್ತದ ರಿಯಾಯಿತಿಯನ್ನು ಕೊಟ್ಟಿದೆ. $6 ಬಿಲಿಯನ್ ಅಂದ್ರೆ ಭಾರತದ ರೂಪಾಯಲ್ಲಿ ಸರಿಸುಮಾರು 50,000 ಕೋಟಿ ರೂಪಾಯಿ. ಅಷ್ಟೆಲ್ಲ ಲಾಭವನ್ನ ಭಾರತಕ್ಕೆ ಯಾಕೆ ಮಾಡಿಕೊಡ್ಬೇಕಾಗಿತ್ತು? ಏನು LNG ಅನ್ನ ಭಾರತದ ಮುಸ್ಲಿಮರು ಮಾತ್ರ ಬಳಸ್ತಾರಾ? ಇಲ್ಲ, ಕತರ್ಗೂ ಕೂಡ ಲಾಭ ಬೇಕಾಗಿದೆ. ಪರ್ಷಿಯನ್ ಗಲ್ಫ್ನಲ್ಲಿ ಬರುವಂತಹ ಕತರ್ ನಮ್ಮ ತ್ರಿಪುರಾಗಿಂತ ಪುಟ್ಟ ದೇಶ. ನೀವು ಗಾತ್ರದಲ್ಲಿ ನೋಡಿದ್ರೆ ಬಹಳ ಚಿಕ್ಕ ದೇಶ. ಅದರಲ್ಲಿರುವಂತಹ ಜನಸಂಖ್ಯೆ ಕೇವಲ 30 ಲಕ್ಷ ಮಾತ್ರ. ನಮ್ಮ ಬೆಂಗಳೂರಿನಲ್ಲೇ 1.5 ಕೋಟಿ ಜನರಿದ್ದಾರೆ. ಅಂದರೆ ಕತರ್ಗಿಂತಲೂ ನಾವು 5 ಪಟ್ಟು ದೊಡ್ಡದಾದಂತಹ ಜನಸಂಖ್ಯೆಯನ್ನು ಬೆಂಗಳೂರಿನಂತಹ ಒಂದು ನಗರದಲ್ಲಿ ಹೊಂದಿದ್ದೀವಿ. ಅಂತಹ ಪುಟ್ಟ ದೇಶ ಕತರ್. ಆದರೆ ಕತರ್ ತುಂಬ ಶ್ರೀಮಂತವಾದಂತಹ ದೇಶ. ಜೊತೆಗೆ ಕತರ್ನ 30 ಲಕ್ಷ ಜನಸಂಖ್ಯೆಯಲ್ಲಿ ಭಾರತದವರೇ 8 ಲಕ್ಷ ಮಂದಿ ಇದ್ದಾರೆ. ಹೀಗಾಗಿ ಅದನ್ನು ಮಿನಿ ಭಾರತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಕಾರಣದಿಂದಾಗಿ ಕತರ್ಗೆ ಭಾರತ ಹಿಂದಿನಿಂದಲೂ ಮಹತ್ವವನ್ನು ಕೊಟ್ಟುಕೊಂಡು ಬಂದಿದೆ. ಈ ಹಿಂದೆ ಭಾರತದ ಪ್ರಧಾನಿಯಾಗಿದ್ದವರೆಲ್ಲರೂ ಕೂಡ ಕತರ್ ಜೊತೆಗೆ ಉತ್ತಮವಾದ ಸಂಬಂಧವನ್ನೇ ಇಟ್ಕೊಂಡಿದ್ರು. ನರೇಂದ್ರ ಮೋದಿ ಅವರು ಆ ಸಂಬಂಧವನ್ನು ಇನ್ನೂ ಸ್ವಲ್ಪ ಶೈನ್ ಆಗುವಂತೆ ನೋಡ್ಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ ಭಾರತಕ್ಕೆ ಇನ್ನಷ್ಟು ಲಾಭ ಆಗಲಿ ಅಂತ. ಮೋದಿಯವರ ಈ ಪ್ರಯತ್ನಕ್ಕೆ ಕತರ್ ಕೂಡ ಲಾಭ ಮಾಡಿಕೊಟ್ಟಿದೆ. ನಾನಾಗಲೇ ಹೇಳಿದೆ, ಗ್ಯಾಸ್ನ ವಿಚಾರದಲ್ಲಿ ಒಂದು ಲಾಭ ಆಗಿದೆ ಅಂತ. ಇದಕ್ಕೂ ಹೆಚ್ಚಾಗಿ ಮಿತ್ರರೇ, ಕತರ್ ಈಗಾಗಲೇ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಪ್ರಮುಖವಾದಂತಹ ಕಂಪನಿಗಳಲ್ಲಿ ಸರಿಸುಮಾರು $10 ಬಿಲಿಯನ್ ಹೂಡಿಕೆಯನ್ನು ಮಾಡಿತ್ತು.
ಈಗ ಅವರು ಹೊಸದಾಗಿ $13 ಬಿಲಿಯನ್ ಹೂಡಿಕೆ ಮಾಡುವಂತಹ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಕತರ್ನ ಎಮೇರ್ ಭಾರತಕ್ಕೆ ಬಂದಿದ್ದಾರಲ್ಲ, ಈ ಸಂದರ್ಭದಲ್ಲಿ ಈ ಒಪ್ಪಂದ ಕೂಡ ಆಗಿದೆ. ಅಂದರೆ ಕತರ್ ದೊಡ್ಡ ಪ್ರಮಾಣದಲ್ಲಿ ಭಾರತದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಬಯಸ್ತಾ ಇದೆ. ಭಾರತದ್ದು ಗ್ರೋಯಿಂಗ್ ಎಕಾನಮಿ, ಭಾರತದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕತರ್ಗೆ ಲಾಭ ಆಗುತ್ತೆ ಅಂತ ಅವರಿಗೂ ಕೂಡ ಅನಿಸ್ತಾ ಇದೆ. ಹೀಗಾಗಿ ನರೇಂದ್ರ ಮೋದಿ ಅವರು ಕತರ್ನ ಎಮೇರ್ಗೆ ರೆಡ್ ಕಾರ್ಪೆಟ್ ಸ್ವಾಗತವನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವರನ್ನು ತಬ್ಬಿಕೊಂಡು ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ. ಆದರೆ ನಮ್ಮ ರಾಜಕಾರಣಿಗಳಿಗೇನು, ಇದರಲ್ಲೂ ರಾಜಕೀಯ. ಮೋದಿಯನ್ನು ಈ ವಿಚಾರದಲ್ಲಾದರೂ ಟೀಕಿಸೋಣ, ಮುಸ್ಲಿಂ ವಿರೋಧಿ ಅಂತ ಬಿಂಬಿಸೋಣ, ಇದೇ ಪ್ರಯತ್ನ. ಅದೇನೋ ವಿಪರ್ಯಾಸ ನೋಡಿ, ಭಾರತದಲ್ಲಿ ಮುಸ್ಲಿಮರು ನರೇಂದ್ರ ಮೋದಿಯನ್ನು ಇಷ್ಟೆಲ್ಲ ದ್ವೇಷ ಮಾಡ್ತಾರೆ, ಅವರನ್ನು ದೂರ ಇಡುವಂತಹ ಪ್ರಯತ್ನ ಮಾಡ್ತಾರೆ. ಆದರೆ ವಿಶ್ವದಲ್ಲಿರುವಂತಹ ಬಹುತೇಕ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಕೂಡ ನರೇಂದ್ರ ಮೋದಿ ಅವರನ್ನು ಬಹಳ ಇಷ್ಟಪಡ್ತವೆ. ಪಾಕಿಸ್ತಾನ, ಬಾಂಗ್ಲಾದೇಶ ಒಂದು 2-3 ರಾಷ್ಟ್ರವನ್ನು ಬಿಟ್ಟರೆ ಉಳಿದಂತೆ ಎಲ್ಲ ದೇಶಗಳು ಕೂಡ ನರೇಂದ್ರ ಮೋದಿ ಅವರನ್ನು ಇಷ್ಟಪಡ್ತವೆ. ನರೇಂದ್ರ ಮೋದಿ ಅವರಿಗೆ ಸರಿಸುಮಾರು 20 ದೇಶಗಳಿಂದ ತನ್ನ ದೇಶದ ಅತ್ಯುನ್ನತ ನಾಗರಿಕ ಗೌರವಗಳು ಸಿಕ್ಕಿದೆ. ಈ ಪೈಕಿ 8 ಮುಸ್ಲಿಂ ರಾಷ್ಟ್ರಗಳು ತನ್ನ ದೇಶದ ಅತ್ಯುನ್ನತ ನಾಗರಿಕ ಗೌರವವನ್ನು ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾರೆ. ಹಾಗೆ ನರೇಂದ್ರ ಮೋದಿ ಅವರು ಅಷ್ಟೆಲ್ಲ ಮುಸ್ಲಿಮರನ್ನು ವಿರೋಧಿಸೋದೇ ಆಗಿದ್ರೆ ಈ ಮುಸ್ಲಿಂ ರಾಷ್ಟ್ರಗಳು ನರೇಂದ್ರ ಮೋದಿ ಅವರಿಗೆ ಅಷ್ಟೆಲ್ಲ ಮನ್ನಣೆಯನ್ನು ಯಾಕೆ ಕೊಡ್ತಾ ಇದ್ವು? ಪ್ರಶ್ನೆ ಬರುತ್ತೆ ತಾನೇ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.